ಆದಿ ಮಶ್ರೂಮ್ ಒಳ್ಳೆ ಉಂಟಾ ಫಿಶ್ ಫ್ರೈ ಒಳ್ಳೆ ಉಂಟಾ? ಎಲ್ಲ ಎರಡು ಒಳ್ಳೆದುಂಟಾ? ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋ ಹೇಗೆ ಬರ್ತಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಾನು ನಿಮಗೆ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಇದು ಮಶ್ರೂಮ್ ಮತ್ತು ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಮಾಡಿರುವಂಥ ಗ್ರೇವಿ. ಇದು ನೀರು ದೋಸೆ ಮತ್ತು ಓಟ್ ದೋಸೆ, ಹಂಚಿನ ದೋಸೆ ಅಂತಾರಲ್ಲ ಅದಕ್ಕೆ, ಮತ್ತು ರೊಟ್ಟಿ ಅದಕ್ಕೆಲ್ಲ, ಚಪಾತಿ ಇದಕ್ಕೆಲ್ಲ ಚೆನ್ನಾಗಾಗುತ್ತೆ. ಹೇಗೆ ಮಾಡೋದು ಅಂತ ಒಂದ್ಸತಿ ರೆಸಿಪಿನ ತೋರಿಸ್ತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ಇದಕ್ಕೆ ಮೊದಲನೇದಾಗಿ ನಾನು ಬಟಾಣಿ ನೆನೆಸಿ ಇದು ಬಂದಿರುತ್ತಲ್ಲ, ಮೊಳಕೆ ಬಂದಿರುತ್ತಲ್ಲ ಅದನ್ನು ತೊಗೊಂಡಿರುವಂಥದ್ದು. ಹಾಗೆ ಆಲೂಗೆಡ್ಡೆ ಒಂದು, ಜೊತೆಗೆ ಮಶ್ರೂಮ್ ತೊಗೊಂಡಿದ್ದೀನಿ. ಸೊ ಇದೇ ಮಶ್ರೂಮ್ ನೀವು ನೋಡ್ಬೋದು. ಸೊ ಇದನ್ನು ನಾನು ಕುಕ್ಕರಲ್ಲಿ ವಿಷಲ್ ಹೊಡಿಸಿ ಮಾಡ್ತೀನಿ. ಸೊ ಅದಕ್ಕೆ ಗ್ರೇವಿಗೆ ಏನೇನು ತೊಗೊಂಡಿದ್ದೀನಿ ಅಂದರೆ, 2 ಗ್ರೈಂಡ್ ಮಾಡಲಿಕ್ಕೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ಪೈಸಸ್ಗಳು, ಚಕ್ಕೆ, ಮೊಗ್ಗು, ಸ್ಟಾರ್ ಇಷ್ಟೇ ಹಾಕಿರೋದು. ಇದನ್ನಿಷ್ಟನ್ನು ರುಬ್ಬೋಣ. ಈಗ ಬೆಳ್ಳುಳ್ಳಿ 4 ಬೇಳೆನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸು 2 ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು 1/2 ಕಟ್ ಸಾಕು. ಆನಿಯನ್ನಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀನಿ, ಚಿಕ್ಕದಾದರೆ 1 ತೊಗೊಳ್ಳಿ. ಆಮೇಲೆ ಟೊಮೆಟೊ 2 ತಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅದನ್ನ ತಿಳಿಸ್ತೀನಿ ಬನ್ನಿ. ಮಶ್ರೂಮು, ಹಸಿರು ಬಟಾಣಿ ಮತ್ತು ಆಲೂಗೆಡ್ಡೆ, ಟೊಮೆಟೊ, ಈರುಳ್ಳಿ, ಬೇವಿನ ಸೊಪ್ಪು, ಈ ಥರ ಗ್ರೀನ್ ಪೇಸ್ಟ್ ರೆಡಿ ಆಗಿದೆ ನೋಡಿ. ನುಣ್ಣಗೆ ರುಬ್ಕೋಬೇಕು, ಈ ಥರ ಗ್ರೀನ್ ಪೇಸ್ಟ್ ಆಗಬೇಕು. ಆನಂತರ ಒಂದು ಕುಕ್ಕರ್ನ ಇಟ್ಕೊಳ್ತೀನಿ. ಸೊ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಒಳ್ಳೆಣ್ಣೆನೇ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಇದಕ್ಕೆ ಸ್ವಲ್ಪ ನೀರುಳ್ಳಿ ಸೇರಿಸ್ತೀನಿ. ಮತ್ತು ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬೇವಿನ ಸೊಪ್ಪು ಹಾಗೆಯೇ ಟೊಮೆಟೊನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ನೀರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿಣನ ಸೇರಿಸ್ಕೊಳ್ತೀನಿ. ಇದನ್ನು ಕೂಡ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆನಂತರ ಮಶ್ರೂಮು, ಬಟಾಣಿ ಮತ್ತು ಆಲೂಗೆಡ್ಡೆ ಇದನ್ನು ಸೇರಿಸ್ಕೊಳ್ಳೋದು, ಯಾಕಂದರೆ ಸ್ವಲ್ಪ ಟೈಮ್ ತೊಗೊಳತ್ತಲ್ಲ ಅದಕ್ಕೋಸ್ಕರ. ಬಟ್ ಮಶ್ರೂಮ್ ಬೇಗ ಆಗುತ್ತಲ್ಲ, ಸೊ ಹಾಗಾಗಿ ಫಸ್ಟ್ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಮಶ್ರೂಮ್ನ ಸೇರಿಸ್ಕೊಳ್ತೀನಿ. ಬನ್ನಿ ಈಗ ಒಂದೊಂದಾಗೆ ಸೇರಿಸ್ಕೊಳ್ಳೋಣ. ಈಗ ಆಲೂಗೆಡ್ಡೆ ಮತ್ತು ಬಟಾಣಿನ ಒಟ್ಟಿಗೆ ಹಾಕ್ಕೊಳ್ತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದು ಲಾಸ್ಟಲ್ಲಿ ಮಶ್ರೂಮ್ನ ನಾನು ಸೇರಿಸ್ಕೊಳ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಆನಂತರ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಂಡ್ರೆ ಆಯಿತು. ಯಾಕೆಂದರೆ ಆಲ್ರೆಡಿ ನಾವು ರುಬ್ಲಿಕ್ಕೆ ಕೂಡ, ಅಂದರೆ ಕಡಿಲಿಕ್ಕೆ ಕೂಡ ಹಾಕಿದ್ದೇವೆ 2 ಮೆಣಸನ್ನು, ಹಸಿಮೆಣಸು. ಸೊ ಹಾಗಾಗಿ ಇಲ್ಲಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಈಗ ನಾವು ಲಾಸ್ಟಲ್ಲಿ ಮಶ್ರೂಮನ್ನು ಸೇರಿಸ್ಕೊಳ್ಳೋದು. ಇದನ್ನು ಸೇರಿಸ್ಕೊಂಡು ತುಂಬ ಫ್ರೈ ಮಾಡೋದಿರಬೇಡ, ಜಸ್ಟ್ ಒಂಚೂರು ಫ್ರೈ ಮಾಡಿದರೆ ಸಾಕು. ಈಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ, ಉಪ್ಪು ನಾನು ಕಲ್ಲುಪ್ಪನ್ನು ಸೇರಿಸಿದ್ದೀನಿ. ನೀವು ಬೇಕಾದರೆ ಪುಡಿ ಉಪ್ಪು ಸೇರಿಸ್ಬೋದು. ಇದು ಕೂಡ ರುಚಿಗೆ ತಕ್ಕಂಗೆ ಸೇರಿಸಿದ್ರೆ ಆಯಿತು. ಉಪ್ಪು ಹಾಕಿದ ಮೇಲೆ ನಾವು ಆವಾಗಲೇ ರುಬ್ಬಿಟ್ಟಿದ್ದೀವಲ್ಲ ಮಸಾಲ, ಅದನ್ನ ಸೇರಿಸ್ಕೊಳ್ಬೇಕು. ಸೊ ನಿಮಗೆ ಇದು ಗ್ರೇವಿ ದಪ್ಪವಾಗಿ ಬರಬೇಕು ಅಂತಾದರೆ ಸ್ವಲ್ಪ ಕಮ್ಮಿ ನೀರು ಹಾಕಿದರೆ ಆಯಿತು. ತೆಳ್ಳಗೆ ಬರಬೇಕಂತಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಅಷ್ಟೇ. ನೀವು ಊಟಕ್ಕೆ ಅಂದರೆ ಅನ್ನಕ್ಕೆ ಯೂಸ್ ಮಾಡ್ತಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಯಾವ್ದಾದ್ರು ತಿಂಡಿಗೆಲ್ಲ ಮಾಡ್ತಾಯಿದ್ದೀರಾ, ಚಪಾತಿ, ರೊಟ್ಟಿ, ಕಡುಬು ಈ ಥರದಕ್ಕೆ ಯೂಸ್ ಮಾಡ್ತಿದ್ದೀರಾ ಅಂತ ಆದರೆ ನೀವು ಸ್ವಲ್ಪ ದಪ್ಪವಾಗೇ ಇಟ್ಕೊಳ್ಳಿ. ನೀರು ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ. ಆನಂತರ ವಿಷಲ್ ಮಾಡಿಸ್ಬೇಕು. 1 ವಿಷಲ್ ಬಂದರೆ ಸಾಕು, ಬಿಕಾಸ್ ಆಲ್ರೆಡಿ ಇದೆಲ್ಲನೂ ಒಂದ್ಸತಿ ಫ್ರೈ ಆಗಿದೆ. ಸೊ ಇದೆಲ್ಲ ಎಲ್ಲ ಇಲ್ಲಿ ಹಾಕಿರೋ 3 ತರಕಾರಿಗಳಿಗೂ ಟೈಮ್ ಜಾಸ್ತಿ ಬೇಕಾಗಿಲ್ಲ ಫ್ರೈ ಆಗಲಿಕ್ಕೆ. ಸೊ ಹಾಗಾಗಿ ಒಂದೇ ವಿಷಲಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಎಲ್ಲನೂ. ಸೊ ಹಾಗಾಗಿ ಇದನ್ನು ಒಂದೇ ಒಂದು ವಿಷಲ್ ಕೂಗಿಸಿ.
ಫೈನಲಿ ಗ್ರೇವಿ ರೆಡಿ ಆಯಿತು. ನೋಡ್ಬೋದು ನೀವು ಹೇಗಾಗಿದೆ ಅಂಥೇಳಿ. ಅಂದರೆ ಜಸ್ಟ್ ಹೀಗೆ ನೋಡ್ಬೋದು ಅಷ್ಟೇ, ಟೇಸ್ಟ್ ಅಲ್ಲ. ಬಟ್ ನೀವೇ ಮನೇಲಿ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಾಗುತ್ತೆ ಅಂಥೇಳಿ. ತಿಂಡಿಗಳಿಗಂತೂ ಸಖತ್ತಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ತೆಳ್ಳಗೆ ಅನ್ನಿಸ್ತಾ ಇದೆ, ಬಟ್ ಸ್ವಲ್ಪ ತಣ್ಣಗಾದ್ಮೇಲೆ ಇದು ದಪ್ಪ ಆಗುತ್ತೆ. ಸೊ ತಿಂಡಿಗೆ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಬೆಳಗ್ಗೆ ಇದು ಓಟ್ ದೋಸೆ ಅಂದರೆ ಹಂಚಿನ ದೋಸೆ ಅಂತೇನು ಹೇಳ್ತೀರಾ, ಅಥವಾ ನಾವು ಕಪ್ಪ ರೊಟ್ಟಿ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದ್ರ ಜೊತೆಗೆ ತಿಂದೆ, ಸಖತ್ತಾಗಿತ್ತು. ಚಮಿತಾಯಿ ಒಳ್ಳೆ ಆದಿ ಇಂಚ ಪತ್ತನು ಸಮಿತ್ ಸಮಿತ್ ಬಾ ತಗೋ, ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ಒಂದು ನಿಮಿಷ ಲೇಟ್ ಆಗ್ತೀನಿ. ಟೇಸ್ಟ್ ಮಾಡಿ ಹೇಳ್ತೀಯಾ ಹೇಗಿದೆ ಅಂತ? ಕುಚ್ అది మష్రూమ్ ఎంత ఉండదు? ఎంత ఉండు కైట్ తాజా ఎంత ఉండు మష్రూమ్ సూపర్ ఉందా? మష్రూమ్ లేకుండా మేమే ఫ్రై లేకుండా ಇಲ್ಲಿ ಮಶ್ರೂಮ್ ಒಳಗಂಟ ಕೊಡ್ಪೆ ಮೊಬೈಲ್ ಕೊಡ್ಪೆ ಮುಲ್ತುಲ ಏ ಇಲ್ಲಿ ನೋಡು ಆದಿ, ಮಶ್ರೂಮ್ ಒಳ್ಳೆ ಉಂಟಾ ಫಿಶ್ ಫ್ರೈ ಒಳ್ಳೆ ಉಂಟಾ? ಎಲ್ಲ ಎರಡು ಒಳ್ಳೆದುಂಟಾ? ಸಮಿತ ಒಳ್ಳೆದುಂಟಾ? ಮಕ್ಳ ಹತ್ರ ಕೂಡ ಕೇಳಿದೆ ಟೇಸ್ಟ್ ಹೇಗಿದೆ ಅಂತೇಳಿ. ಇಬ್ಬರು ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದೇ ಆಗಿತ್ತು ಇವತ್ತಿನ ಒಂದು ರೆಸಿಪಿ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಥ್ಯಾಂಕ್ ಯು ಆಲ್.